Watch full episodes on Jio Hotstar. ಇದು ಯಾವುದು ಅಂದ್ರೆ ಕತ್ತಲಲ್ಲಿ ಹೊರಬರೋಕೆ ಇಷ್ಟಪಡುತ್ತೆ. ಇದು ಅತಿ ಬೆಳಕಲ್ಲಿ ಹೆದರುತ್ತೆ. ಬೇರೆಯವರಿಗೆ ಇದು ಬಟ್ಟೆನ ಸುತ್ತುತ್ತಿತ್ತು. ಇವಾಗ ಬಟ್ಟೆಗಳಲ್ಲಿ ತಾನೇ ಸುತ್ತಕೊಂಡಂತೆ ಭಾವಿಸ್ತಿದೆ. ಅಂದ್ರೆ ಧರಿಸ್ತಿಲ್ಲ, ಸುತ್ತಿದಂತೆ ಕಾಣಿಸ್ತಿದೆ. ಅಂದ್ರೆ ಆ ಬಟ್ಟೆಗಳನ್ನು ಧರಿಸೋದಲ್ಲ, ಸುತ್ತಿಸಲಾಗುತ್ತೆ. ಇದರ ಅರ್ಥ ಇವು ಪ್ರಾಣಿಗಳಲ್ಲ. ನನ್ ತಲೆ ಮಾತ್ರ ನರಿಯತ್ತಲ್ಲ, ಬುದ್ಧಿನೂ ನರಿಯಂತೆ ಚುರುಕಾಗಿದೆ. ಆದ್ರೂ ಈ ಒಗಟಿನ ಅರ್ಥ ನನಗೆ ಗೊತ್ತಾಗೋದೇ ಇಲ್ಲ. ಇವು ಮನುಷ್ಯರೇ, ಆದ್ರೆ ಯಾವ ಮನುಷ್ಯರು? ಯಾರು ಬಟ್ಟೆ ಧರಿಸೋದಿಲ್ಲ, ಸುತ್ಕೊಳ್ತಾವೆ. ಅವು ಕತ್ಲಲ್ಲಿ ಹೊರಬರುತ್ತೆ, ಬೆಳಕಿಗೆ ಹೆದರುತ್ತೆ. ಎಸ್ ಎಸ್, ನಾವು ಈಜಿಪ್ಟ್ ನಲ್ಲಿ ಇದ್ದೀವಿ ಮತ್ತು ಈಜಿಪ್ಟ್ ನಲ್ಲಿ ಮಮ್ಮೀಸ್ ಇರುತ್ತೆ. ಅವರ ಮೈ ಮೇಲೆ ಬಟ್ಟೆ ಸುತ್ತಲಾಗುತ್ತೆ. ಮಮ್ಮೀಸ್, ಇದು ಮಮ್ಮೀಸೇ. ಆದ್ರೆ ಮಮ್ಮೀಸ್ ಅಂತೂ ಪಿರಾಮಿಡ್ ನಲ್ಲಿ ಇರುತ್ತವೆ. ಆದ್ರೆ ನಾನು ನಡೆದಾಡೋ ಮಮ್ಮೀಸ್ ಬಗ್ಗೆ ಕೇಳಿದ್ದೆ ಮಾತ್ರ, ಎಂದು ನೋಡಿಲ್ಲ. ಬಹುಶಃ ಈ ಬುಕ್ ಅಲ್ಲಿ ಬರ್ದಿರ್ಬೇಕು. ಬಾಬಾದೀನ್ ಸರ್, ಇಲ್ಲಿ ನೋಡಿ, ನಾವು ಒಗಟು ಬಿಡಿಸಿದ ಬಳಿಕ ಬುಕ್ ಅಲ್ಲಿ ಮ್ಯಾಪ್ ಆಗ್ತಿದೆ. ಇದ್ಯಾವ ಜಾಗ ನನಗೆ ಗೊತ್ತಾಗ್ತಿಲ್ಲ. ನಾವು ಮ್ಯಾಪ್ ನ ಫಾಲೋ ಮಾಡ್ತಾ ಹೋಗೋಣ. ಬನ್ನಿ ಹೊರಡೋಣ. ಈ ಮ್ಯಾಪಿನ ಪ್ರಕಾರ ನಾವು ನಾರ್ತ್ ಕಡೆ ಹೋಗ್ಬೇಕು. ಅಲ್ಲಿ ನೋಡಿ ಧ್ರುವ ತಾರೆ, ಅದ್ ಯಾವಾಗ್ಲೂ ನಾರ್ತ್ ಅಲ್ಲಿ ಇರುತ್ತೆ. ನಾವು ಆ ಡೈರೆಕ್ಷನ್ ಕಡೆ ಹೋಗ್ಬೇಕು. ಹಾಗಿದ್ರೆ ನಡೀರಿ ಗೆಳೆಯರೆ, ಒಳ್ಳೆ ಕೆಲಸಕ್ಕೆ ತಡ ಏಕೆ? ನಾನು ಬ್ಲ್ಯಾಕ್ ವಿಚ್. ನೀನ್ ನನ್ನ ಏರಿಯಾದಿಂದ ಹಾರಿ ಹೋಗ್ಲಾರೆ. ಕಲ್ಲುಗಳನ್ನ ಹುಡುಕಾಡ್ತಾ ಹಾರಾಡಿ ಹೋಗುದು ನಿಷೇಧ, ತಿಳಿತಾ? ರುದ್ರ! ರಂಗಿಲ್ಲ, ಬಚಾವಾಗಿ. ಈಗಲೇ ಈ ಟ್ರೀ ರೂಟ್ ಅನ್ನು ಓಡಿಸ್ತೀನಿ. ಅಂತರ್ ಮಂತರ್ ಕಾಲಿ ಕಲಂತರ್ ಛೂ. ಬನ್ನಿ ಕೆಳಗೆ ಹೋಗೋಣ. ಕಾಪಾಡು ರುದ್ರ! ಇಬಾಯಿಸ್ಕಾ ಸಿಬಾಯಿಸ್ಕಾ ಬ್ಲ್ಯಾಕ್ ವಿಚ್ ಡಿಸಪಿಯರೋ. ಉತ್ತರ ದಿಕ್ಕು ಆ ಕಡೆ ಇದೆ. ನಾವು ಅಲ್ಲಿಗೆ ಹೋಗ್ಬೇಕು. ನಾವು ಹಾರಾಡಿ ಹೋಗುವಂತಿಲ್ಲ. ಇವಾಗ ಇವರಿಂದ ಬಚಾವಾಗ್ಲೂ ಒಂದೇ ದಾರಿ. ಇಬಾಯಿಸ್ಕಾ ಸಿಬಾಯಿಸ್ಕಾ ಹೂಬರ್ ಪಾಟ್ ಕ್ರಿಯೇಟೋ. ಹೂಬರ್ ಪಾಟ್? ಇದಂತೂ ಮ್ಯಾಜಿಕ್ ಉಳ್ಳ ಬೆಳಕು. ಅಲ್ಲಿ ನೋಡಿ, ಹಿಂಬಾಲಿಸಿ. ರುದ್ರ, ಬ್ಲ್ಯಾಕ್ ಲಯನ್ಸ್ ಬರ್ತಿದ್ದಾವೆ, ಬೇಗ ಮಾಡು. ಎಲ್ರೂ ಕೂಡ್ಲೆ ಕುತ್ಕೊಳ್ಳಿ. ಇದೇನು? ಮಾಡಿದ್ರು ಮಹಾರಾಯ, ಬೇಗ ಕುತ್ಕೊಳ್ಳಿ, ಇಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಯಾವಾಗ ಎಲ್ಲಿ ಯಾಕೆಂತ ಕೇಳೋ ಸ್ಥಿತಿನೂ ಇರೋಲ್ಲ. ಇಬಾಯಿಸ್ಕಾ ಸಿಬಾಯಿಸ್ಕಾ ಲಯನ್ಸ್ ಡಾನ್ಸೋ. ಈ ನನ್ನ ಹುಲಿಗಳಿಗೆ ಏನಾಗಿದೆ? ಇವೆಲ್ಲ ಹುಡುಗ ರುದ್ರನ ಚಾಲಕ ಹೆರೋಸೆಸ್. ಅವ ಎಷ್ಟು ನೆಲದ ಮೇಲಿದ್ದಾನೋ ಅದಕ್ಕಿಂತ ಎಷ್ಟು ಪಟ್ಟು ನೆಲದ ಕೆಳಗಿದ್ದಾನೆ. ಅವನಿಂದ ಎಚ್ಚರದಿಂದಿರಬೇಕು. ಸಾಕ್ ಮಾಡಿ ನಿಲ್ಸೇ, ನಿಲ್ಸೇ.
ರುದ್ರ, ನಿನ್ನ ದೇಶದ ಸವಾರಿ ಇನ್ನು ನಡೆಯಲ್ಲ. ಹದ್ದು ನರಿಗಳು ಅದನ್ನು ಕೆಡಿಸಬಹುದು. ಈ ಮರಳುಗಾಡಲ್ಲಿ ಒಂಟೆ ಮಾತ್ರ ವೇಗವಾಗಿ ಓಡುವುದು. ನೀನು ನಿನ್ನ ಜಾದುವಿನಿಂದ ಒಂಟೆ ಸೃಷ್ಟಿಸು. ಮರಳುಗಾಡಲ್ಲಿ ಒಂಟೆ ಮಾತ್ರ ವೇಗವಾಗಿ ಓಡುತ್ತೆ. ಸಿಬಾ ಕ್ಯಾಮಲ್ ಕ್ರಿಯೇಟೋ. ನೀವೆಲ್ಲರೂ ನಿಷ್ಪ್ರಯೋಜಕರು ಕಣೋ. ಒಂದು ಒಗಟಿನ ಅರ್ಥ ಹುಡುಕೋಕಾಗ್ತಿಲ್ವಲ್ರೋ? ಆ ಹುಡುಗನ್ನ ಕಂಡು ಹಿಡೀರಿ ಆ ಹುಡುಗನ್ನ. ಅವನು ಅರ್ಥ ಹುಡುಕಿರ್ಲೇಬೇಕು. ಆಗ ನಮ್ಮ ಕೆಲ್ಸನೂ ಆಗ್ಬಿಡುತ್ತೆ. ಪತ್ತೆ ಹಚ್ಚಿರೋ. ನನ್ ತಲೆನೇ ನರಿಯಂತಲ್ಲ, ನನ್ನ ಬುದ್ಧಿನೂ ನರಿಯಂತೆ ಚುರುಕಾಗಿದೆ. ಈಗಲೇ ಪತ್ತೆ ಹಚ್ಚಿ ಬಿಡ್ತೀನಿ. ಅವ್ರು ಸಿಕ್ಬಿಟ್ರು. ಆ ದಿಕ್ಕಿನಲ್ಲಿ ಒಂದು ಪಟ್ಟಣವಿದೆ. ನನ್ ಗೊತ್ತಾಯ್ತು. ಅವರು ಗಜೋಬಾಗೆ ಹೋಗ್ತಿದ್ದಾರೆ. ಆದ್ರೆ ಅವರು ಅಲ್ಲಿ ಹೋಗಿ ತಲುಪುವವರೆಗೆ ಅವರನ್ನ ತಡಿಬೇಕು. ಇದ್ಯಾವ ಹೊಸ ಅಡಚಣೆ ಎದುರಾಯ್ತು? ಅರೆ ಮಾಡಿದ್ದು ಮಹಾರಾಯ, ಇದು ಬೆನ್ನೆ ಬಿಡ್ತಿಲ್ಲ. ಇವ್ನ ಕತೆ ಮುಗಿತು ಅನ್ಸುತ್ತೆ. ಅರೆ ರುದ್ರ, ಕಾಪಾಡ್ಕೋ. ಈಗ ಈ ಕಲ್ಲನ್ನು ಉಪಯೋಗಿಸಬೇಕಾಗುತ್ತೆ. Friends, problem solved. ಅವರೆಲ್ಲ ಇಲ್ಲೇ ಇರಬೇಕು. ಧ್ವನಿ ಅಲ್ಲಿಂದ ಬರ್ತಾ ಇದೆ. ನಡೀರಿ. ರುದ್ರ, ಮಾಡಿದ್ರು ಮಹಾರಾಯ, ಬೇಗ ಏನಾದ್ರು ಮಾಡು. ಸಿಕ್ತು, ಗಾಳಿಯ ಶಕ್ತಿಯುಳ್ಳ ಕಲ್ಲು.
Ibaiska, door closo! ಮಗು, ನಿನಗೇನನ್ಸಿತ್ತು ಈ ಗೋಡೆ ನನ್ನ ತಡೆಯೋಕ್ಕಾಗುತ್ತೆ ಅಂತನಾ? ಹಿರೋಷಿಯಸ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಸಿಪಾಯಿಗಳೇ, ಈ ಸೀಲನ್ನು ಮುರಿದು ಬಿಡಿ. ಹೆರಸೆಸ್, ನನ್ಗನ್ಸುತ್ತೆ ಈಗ ನೀವೇನಾದ್ರೂ ಮಾಡ್ಬೇಕು. ಯಾವ ಯೋಚನೆಯಲ್ಲಿ ಇದೆಯಾ? ಬೇಗ ಹೊರಡು ಇಲ್ಲಿಂದ. ನೆನ್ಪಿಸ್ಕೋ, ಒಗಟ್ಟಲ್ಲಿ ಬರ್ದಿದೆ ಈಚಕ್ ದಾನ ಬೀಚಕ್ ದಾನ ದಾನೆ ಉಪ್ಪರ್ ದಾನ ಅಂದ್ರೆ ಕಾಳಿನ ಮೇಲೆ ಕಾಳಿದೆ. ಇದರ ಅರ್ಥ ಒಂದು ಕಲ್ಲು ಕೆಳಗಿದ್ರೆ ಮತ್ತೊಂದು ಮೇಲಿದೆ. ಆದ್ರೆ ಮೇಲೆ ಎಲ್ಲಿ? ಮೇಲೆ ಎಲ್ಲಿ? ಮೇಲೆ ಅಂದ್ರೆ ಇದೇ ಜಾಗ ಇರ್ಬೇಕು, ಆದ್ರೆ ಕಲ್ಲು ಎಲ್ಲಿದೆ? ರುದ್ರ, ಬೇಗ ಯೋಚನೆ ಮಾಡು. ಅವನ ಸುತ್ತಿಗೆ ನಿನ್ನ ಕವಚವನ್ನು ಹೊಡಿತಾ ಇದೆ, ಆಮೇಲೆ ನಮ್ಮನ್ನು ಹೊಡಿತಾನೆ. ಉತ್ತರ ಒಗಟಿನಲ್ಲೇ ಇದೆ. ನೋಟ ಇಟ್ಟು ಶಾಕೀರ್ ಕೂತಿದ್ದಾನೆ. ಅವನಿಗೆ ಆ ಕಾಳನ್ನು ತಿನ್ಬೇಕು. ಅದರ ಅರ್ಥ ಒಂದು ಕಾಳನ್ನು ಅವ ತಿನ್ಬಿಟ್ಟಿದ್ದಾನೆ ಮತ್ತು ಎರಡನೇ ಕಾಳು ಅವನಿಗೆ ತಿನ್ಬೇಕು. ಎಸ್ ಎಸ್, ಮೊದಲ ಕಲ್ಲು ಅವನ ಹೊಟ್ಟೆಲ್ಲಿದೆ. ಬಹುಶಃ ಇದು ನಾಲ್ಕನೇ ಕಲ್ಲು ಮತ್ತಿದು ಬಹುಶಃ ಎಸ್, ಅದು ಸಿಕ್ತು. ಕಲ್ಲು ಅವರ ಹೊಟ್ಟೆಯೊಳಗಿದೆ. ಹೆರೋಷಿಯಸ್ ಖುಷಿ ಪಟ್ಟ. ಹೆರೋಷಿಯಸ್ ಖುಷಿ ಪಟ್ರೆ ನೀನು ಖುಷಿ ಪಡ್ತೀಯ. ರುದ್ರ, ಸಮಯ ಕಮ್ಮಿ ಇದೆ, ಇಲ್ಲಾಂದ್ರೆ ಇನ್ನೂ ಮಜಾ ಮಾಡ್ತಾ ಇದ್ದೆ. 5ನೇ ಕಲ್ಲು ಹುಡುಕಿ ಆಮೇಲೆ ಸಿಗ್ತೀನಿ. Ibaiska, boom, check, boom! ಹೆರೋಷಸ್, ನಾನು ಬಾಬಾ ದೀನ್ರಿಂದ ಕೇಳಿದ್ದೆ, ನಾಳೆ ಸೂರ್ಯಗ್ರಹಣ ಮುಗಿದ ಬಳಿಕ ಹೊರಟ ಮೊದಲ ಕಿರಣ ಜಗತ್ತನ್ನ ನಾಶಪಡಿಸುತ್ತೆ. ನಿನಗೆ 5ನೇ ಕಲ್ಲು ಅದರ ಮೊದಲು ಹುಡುಕ್ಬೇಕು. ನಾಳೆ ಬೆಳಗಾಗೋಕೆ ಇನ್ನೂ ತುಂಬಾ ಸಮಯವಿದೆ. ಆ 5ನೇ ಕಲ್ಲು ಸಿಗುತ್ತಲೇ ನಾನು ಎಷ್ಟು ಶಕ್ತಿಶಾಲಿ ಆಗ್ತೀನಂದ್ರೆ ಯಾರು ನನ್ನನ್ನ ಮುಗಿಸೋದಕ್ಕಾಗಲ್ಲ. ತಿಳಿತೇನ್ರೋ? ಯಾವತ್ತೂ ಇಲ್ಲ. ಹೆರೋಷಸ್, ನೀನು ಹೇಳಿದ್ದೆ ರುದ್ರನಿಂದ ಎಲ್ಲಾ ಕಲ್ಲುಗಳನ್ನ ತಂದ್ಕೊಟ್ರೆ ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತೀಯ ಅಂತ. ದಯಮಾಡಿ ಅವರನ್ನ ಬಿಟ್ಬಿಡು. ಬಿಟ್ಟು ಬಿಡ್ತೀನೋ, ಆದ್ರೆ 5ನೇ ಕಲ್ಲು ಸಿಕ್ಕಿದ ಬಳಿಕ. ಯಾಕೆಂದ್ರೆ ಹಿರೋಷಿಯಸ್ ಖುಷಿ ಪಟ್ರೆ ನೀನು ಖುಷಿ ಪಡ್ತೀಯ. ಇವರಿಗೆ ಇವರ ಮಹಾರಾಣಿ ಮತ್ತು ಮಕ್ಕಳನ್ನ ಭೇಟಿ ಮಾಡಿಸಿ. ಲೋ ಮಡಿಯ, ಇವರನ್ನ ಕರ್ಕೊಂಡೋಗು.
ಅಲ್ಲಂತೂ ತುಂಬಾ ಜಾಸ್ತಿ ಸೆಕ್ಯೂರಿಟಿ ಇಟ್ಟಿದೆ. ಈಗೇನ್ ಮಾಡೋದು ರುದ್ರ? ನಡೀರಿ. ವೈರಿಗಳು ಆಕ್ರಮಣ. ಇದೇನಾಗ್ತಿದೆ? ಸಿಪಾಯಿಗಳೇ, ಇದೇನಾಗ್ತಿದೆ? ಸಿಪಾಯಿಗಳೇ, ಬಾ ರುದ್ರ ಬಾ. ಈವರೆಗೆ ನಿನ್ಗೆ ಗೊತ್ತಾಗಿರ್ಬೇಕು, ಲೋಮಡಿಯ ತಲೆ ಮಾತ್ರ ನರಿಯದ್ದಲ್ಲ, ಬುದ್ಧಿನೂ ನರಿಯಂತೆ ಛತ್ರವಾಗಿದೆ, ಗೊತ್ತೇನೋ? ಸಿಪಾಯಿಗಳೇ, ಇವರನ್ನು ಬಿಡಬೇಡಿ. ಇನ್ನೊಬ್ರನ್ನು ತಳಿಸೋಣ. ಹೌದು ವರುಣ್. ಹಾ? ಲೋಮಡಿಯಾ, ನೀನ್ ಎಲ್ಲಿದ್ದೀಯಾ? ಓಕೆ, ನೀನ್ ಇಲ್ಲಿ ಅಡ್ಗಿದ್ಯಾ? ನಾನ್ ಮಾತಾಡೋ ಮೂಡಲ್ಲಿ ಇಲ್ಲ. ಟೈಮ್ ಕಮ್ಮಿ ಇದೆ. ಹೇಳು, ಹೆರೋಷಸ್ ಎಲ್ಲಿದ್ದಾನೆ? ಅದೆಲ್ಲ ಹೇಳ್ತೀನಿ. ಅವಕಾಶ ಚೆನ್ನಾಗಿದೆ, ಓಡ್ಬಿಡ್ತೀನಿ. ಕೊಡು, 5 ಕಲ್ಲುಗಳನ್ನ ಪುಸ್ತಕದ ಮೇಲಿಡು. ನಡೀರಿ, ದಾರಿ ಸಿಕ್ತು. ಈ ಮ್ಯಾಪ್ನ ಫಾಲೋ ಮಾಡ್ತಾ ಹೋಗ್ಬೇಕು. ಹಾ, ಅಲ್ಲಿ ನೋಡಿ ಪಿರಮಿಡ್. ಅಲ್ಲಿ ನಮ್ಗೆ ಈ ಕಲ್ಲುಗಳನ್ನು ಇಡಬೇಕು. ಸೂರ್ಯಗ್ರಹಣ ಮುಗಿದ್ರಲ್ಲಿದೆ. ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ, ಬೇಗ ಹೊರಡಿ. ಬುಕ್ಕಲ್ಲಿ ಹೇಗ್ ಡಯಾಗ್ರಾಮ್ ಕಾಣ್ತಿತ್ತು, 4 ಮೂಲೆಯಲ್ಲಿ ಒಂದೊಂದು ಕಲ್ಲು ಮತ್ತು ಮೇಲೆ ಒಂದು. ನೀವು 4 ಮೂಲೆಗೆ ಇಡಿ, ನಾನ್ ಮೇಲಕ್ಕೆ ಇಡ್ತೀನಿ. ಆಗ್ಲಿ. ನೀನ್ ಮಾಡೋಕೆ ಹೋಗೋದನ್ನ ನಾನು ಎಂದೂ ಬಿಡಲಾರೆ. ಸಿಪಾಯಿಸ್ಕಾ ಸ್ಟೋನ್ ಫಿಕ್ಸ್ ಇಟ್ಟು. ರುದ್ರ, ನಾನಿನ್ನೂ ಸೋಲು ಒಪ್ಪಿಕೊಂಡಿಲ್ಲ. ಹೆರೋಷಸ್, ಕಲ್ಲನ್ನ ಅಲ್ಲಿ ಫಿಕ್ಸ್ ಮಾಡು, ಇಲ್ಲಾಂದ್ರೆ ನಾವೆಲ್ಲ ನಾಶವಾಗ್ತೀವಿ. ಇಲ್ಲ, ಇವಾಗ ನೀನ್ ನನಗೆ ಆ 4 ಕಲ್ಲುಗಳನ್ನು ತಂದು ಕೊಡು, ಇಲ್ಲಾಂದ್ರೆ ನಾನು ಎಲ್ಲರನ್ನು ಮುಗಿಸಿ ಬಿಡ್ತೇನೆ. ರುದ್ರ, ನಮ್ಮ ಹತ್ರ ಟೈಮ್ ಕಮ್ಮಿ ಇದೆ. ಈ ಸೂರ್ಯನ
ಪ್ರಕಾಶ ನನ್ನನ್ನ ಸುಟ್ಟು ಹಾಕುತ್ತೆ. ಬೇಡ, ತಡೀರಿ, ತಡೀರಿ ಇದನ್ನ. ರುದ್ರ ನಮ್ಮನ್ನು ಕಾಪಾಡ್ದೆ. ನೀನು ಎಲ್ರನ್ನು ಕಾಪಾಡ್ದೆ ರುದ್ರ. ರುದ್ರ, ತುಂಬಾ ತುಂಬಾ ಧನ್ಯವಾದ. ನೀನು ನನ್ನ ಇಡೀ ಸಿಟಿನ ಕಾಪಾಡ್ದೆ. ನಿನಗೆ ಮೋಸ ಮಾಡಿದ್ದಕ್ಕೆ ಕ್ಷಮೆ ಇರಲಿ. ಅದನ್ನ ನಾನು ನನ್ನ ಮನೆಯವರನ್ನೆಲ್ಲ ಕಾಪಾಡಲು ಉಪಾಯವಿಲ್ಲದೆ ಮಾಡಿದ್ದೆ. ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ನಿಜವೆಂದ್ರೆ ಅಸಲಿ ಧನ್ಯವಾದ ಬಾಬಾ ದೀನ್ ಅವರಿಗೆ ಕೊಡ್ಬೇಕು. ಅವ್ರಿಲ್ಲದಿದ್ರೆ ನಾವೇನೂ ಮಾಡಕ್ಕಾಗ್ತಿರ್ಲಿಲ್ಲ. ರುದ್ರ, ಈಗ ಯೋಚಿಸೋ ವಿಷಯ ಅಂದ್ರೆ ನಾವು ಬಂದ್ಬಿಟ್ಟಿದೀವಿ, ಆದ್ರೆ ವಾಪಸ್ ಹೇಗೆ ಹೋಗ್ಬೇಕು? ಅದ್ರ ಬಗ್ಗೆ ಚಿಂತಿಸ್ಬೇಡಿ. ಅಲ್ಪ ಸ್ವಲ್ಪ ಜಾದು ನಂಗೂ ಬರುತ್ತೆ. ಬನ್ನಿ, ನನಗೆ ಗೊತ್ತು ನಿಮ್ಮನ್ನೆಲ್ಲ ವಾಪಸ್ ಹೇಗ್ ಕಳ್ಸೋದು ಅಂತ. ಆದ್ರೆ ಕೆಲವು ದಿವಸ ನೀವೆಲ್ಲ ನನ್ನ ಮನೆಯವ್ರ ಜೊತೆ ಇರ್ಬೇಕಾಗುತ್ತೆ. ಹೌದು ರುದ್ರ, ಬೇಡ ಅನ್ಬೇಡ. ನನ್ಗೆ ಮತ್ತು ನನ್ನ ಮಕ್ಕಳಿಗೆ ಸ್ವಲ್ಪ ದಿನ ನಿಮ್ ಜೊತೆ ಇರ್ಬೇಕೆಂದು ಮನ್ಸಾಗ್ತಿದೆ. ನಾವು ನಿಮ್ಮನ್ನ ಇಲ್ಲೆಲ್ಲಾ ಕಡೆ ಸುತ್ತಾಡಿಸ್ತೀವಿ. ಸರಿ, ನಿಮ್ ಇಚ್ಛೆ ಅಂತೆ ಆಗ್ಲಿ. ಥ್ಯಾಂಕ್ ಯು ರುದ್ರ. ಎಲ್ರು ಎಷ್ಟು ಸಂತೋಷದಲ್ಲಿದ್ದಾರೆ. ನನ್ನ ಬಾದಶಾ ಸತ್ತೋದ್ರು, ನಾನು ನಿರುದ್ಯೋಗಿ ಆದೆ. ನೀವು ನನ್ನ ನಿಮ್ಮ ಆಸ್ಥಾನದಲ್ಲಿ ಇಟ್ಕೊಂಡ್ರೆ ನಾನು ತುಂಬಾ ಉಪಯೋಗಕಾರಿ. ಯಾಕಂದ್ರೆ ನನ್ನ ತಲೆನೇ ನರಿಯದ್ದಲ್ಲ, ಬುದ್ಧಿನೂ ನರಿಯಂತೆ ಚತುರವಾಗಿದೆ. Watch India's largest kids library only on Jio Hotstar. Download the app now.